ಸಿನಿಮಾ ಕಾಡುವಂತ ಸಿನಿಮಾ ಆಗುವಂತ ಸಹಜ ಇರುತ್ತೆ. ಈ ಕಾಡೋದ್ರ ಜೊತೆಗೆ ಒಂದಿಷ್ಟು ಸಾಮಾಜಿಕ ಕಳೆ ಬೆರೆಯುವಂತ ಪಾತ್ರಗಳಾಗಿ ಬೆಳಗ್ಗೆನೆ ಅಭಿಮಾನಿಗಳನ್ನು ಫಿದಾ ಮಾಡಿದೆ. ಅದೇ ಫಸ್ಟ್ ಅಭಿಮಾನಿಗಳಿಗೆ ಅವ್ರಿಗೆ ಇಷ್ಟ ಆಗ್ಬೇಕು. ಅದೇ ಮೈನ್ ಥಿಂಗ್ ಇಸ್ ಸಿನಿಮಾ ನೋಡ್ಬೇಕಾದ್ರೆ ನಾವು ಯಾತಿಕ್ ಮಾಡಿದೀವಿ, ಯಾವ ದೃಷ್ಟಿಯಿಂದ ಮಾಡಿದೀವಿ ಅನ್ನೋದು ಅವ್ರಿಗೆ ಅರ್ಥ ಆಗ್ಬಿಟ್ರೆ ನಮ್ಗೆ ಅದೇ ಖುಷಿ. ಯಾಕಂದ್ರೆ ಒಂದು ಒಳ್ಳೆ ಸಿನಿಮಾ ಮಾಡ್ಬೇಕಂತಾನೆ ಪಾಪ ಅವರು ಅಪೇಕ್ಷೆ ಪಡೋದು, ನಾವು ಅಪೇಕ್ಷೆ ಪಡೋದು ಅಷ್ಟೇ, ಒಂದು ಒಳ್ಳೆ ಸಿನಿಮಾ ಆಗಬೇಕು ಅಂತ. ಅದು ಸೋಷಿಯಲಿ ಅವ್ರಿಗೆ ಒಂದು ಮೆಸೇಜ್ ಅರ್ಥ ಆಗಬೇಕು. ಆ ಮೆಸೇಜ್ ಇಬ್ಬರಿಗೂ ಅನ್ವಯಿಸ್ಬೇಕು. ಒಂದು ಗಂಡು ಜಾತಿಗೆ ಆಗ್ಬೋದು, ಹೆಣ್ಣು ಜಾತಿಗೆ ಆಗ್ಬೋದು. ಒಂದು ಫೀಲ್ ಏನಿದೆ ಅವರು ಫೀಲ್ ತಗೊಂಡು ಹೋಗ್ಬಿಟ್ರೆ ಅದೇ ನಮಗೆ ಖುಷಿ. ಇವತ್ತು ಬೆಳಗ್ಗೆನ ಕೇಳಿರೋವರೆಗೂ ಎಲ್ಲರೂ ಚೆನ್ನಾಗಿದೆ ಅಂತ ಹೇಳಿದ್ದು ನಮ್ಗೆ ಭಾಳ ಖುಷಿ ಆಯಿತು. ಇದು ಹಂಗೆ ಕಂಟಿನ್ಯೂ ಆಗಬೇಕನ್ನೋದೇ ನಮ್ಮ ಆಸೆ. ಈವನ್ ಇಲ್ಲಿ ಚೆನ್ನೈಲೂ ತಮಿಳು ರಿಲೀಸ್ ಆಗಿದೆ, ಅಲ್ಲೂ ನಮಗೆ ಒಳ್ಳೆ ರಿವ್ಯೂಸ್ ಬಂತು. ನನಗೆ ಅದು ಖುಷಿ ಆಯಿತು. ಯಾಕಂದರೆ ಬೇರೆ ಭಾಷೆಯಲ್ಲೂ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತಾರೆ ಅಂತ ಬಂದಮೇಲೆ ನಮಗೆ ನಮ್ಮ ಕನ್ನಡದಲ್ಲಿ ಚೆನ್ನಾಗಿದೆ ಅಂತ ಹೇಳಿದ್ರೆ ನಮಗೆ ಭಾಳ ಇನ್ನೂ ಹೆಮ್ಮೆ ಅನಿಸುತ್ತೆ. ಹಣ ಸ್ಪೆಷಲಿ ಅದೇ ಮಹಿಳೆಯರ ಒಂದು ಶಕ್ತಿ ಪ್ರದರ್ಶನ, ಧೈರ್ಯ, ಅವ್ರು ಹೇಗೆ ಸಮಾಜವನ್ನು ಎದುರಿಸಬೇಕು ಅನ್ನುವಂಥ ವಿಚಾರಗಳು ಸಾಕಷ್ಟು ತಟ್ಟ ಇರ್ತಕ್ಕಂಥದ್ದು ಅಭಿಮಾನಿ. ಇತಕ ಕೂಡ ಈ ಸಿನಿಮಾದ ಬೆನ್ನೆಲುಬಾಗಿರ್ತಕ್ಕಂಥ ಮತ್ತಷ್ಟು ವಿಶೇಷತೆ ಆಗಿದೆ ಅಂತ. ಫಸ್ಟ್ ಸಿನಿಮಾನ ತಾಯಿ ಮಾಡಿರೋದು, ನಮ್ಮ ತಾಯಿ ಭಾರತ ಅವರು 125, ಇವರು ನನ್ನ ವೈಫ್ ಮಾಡಿರೋದು, ಗೀತಾ ಮಾಡಿರೋದು. ಸೊ ಹೆಣ್ಣಿಗೆ ಯಾವಾಗಲೂ ಒಂದು ವಿಶೇಷವಾದ ಪವರ್ ಇದೆ. ಯಾಕಂದ್ರೆ ಅದಕ್ಕೆ ನಾವು ತಾಯಿ ಭೂಮಿನ ತಾಯಿಗೊಳಿಸ್ತೀವಿ, ಭೂಮಿ ತಾಯಿ ಅಂತೀವಿ. ಸೊ ಅದಕ್ಕೆ ಅಷ್ಟು ಪವರ್ ಇದೆ, ಎಷ್ಟೆಷ್ಟು ಪವಾಡಗಳಾಗುತ್ತೆ. ಈ ಸಿನಿಮಾದಲ್ಲಿ ನೋಡ್ಬೋದು, ಹೆಣ್ಣು ಸುಮ್ಮನೆ ಇದ್ದಾಳಂದರೆ ಅವಳು ಕೈಲಿ ಆಗದವಳಲ್ಲ ಅಂತಲ್ಲ, ಅವಳು ತಿರುಗಿ ಬಿದ್ದರೆ ಆ ರಪ್ಸನೇ ಬೇರೆ ಅಂತ. ಅಂದರೆ ಆ ಥರ ಚಾನ್ಸಸ್ ಆಗುತ್ತೆ, ಅಂದರೆ ಅವಕಾಶ ಆಗಬಾರ್ದು ಅನ್ನೋದ್ಮೇಲೆಲ್ಲ ಲಾಟ್ ಆಫ್ ವೆರಿ ಗುಡ್ ಮಾರಲ್ ಥಿಂಗ್ಸ್ ಇದೆ. ಆಮೇಲೆ ನಮ್ಮದು ಉಮಾಶ್ರೀ ಅವ್ರದ್ದು ಇರ್ಬೋದು ಕಾಂಬಿನೇಷನ್, ಅದರಲ್ಲಿ ಒಂದು ರಿಲೇಷನ್ಶಿಪ್ ಬೇರೆ ಥರ ವ್ಯಾಲ್ಯೂ ಕೊಡುತ್ತೆ. ಕ್ಲೈಮ್ಯಾಕ್ಸ್ ನಮ್ಮ ಫೈಟ್ ಅದು ಓಕೆ ಅದೆಲ್ಲ ಓಕೆ. ಆ್ಯಕ್ಷನ್ ಎಲ್ಲ ನೋಡ್ದಿರೋದು ಆ್ಯಕ್ಷನ್ ಇಲ್ಲ, ಆ್ಯಕ್ಷನ್ ಏನೇ ಆದ್ರೂ ಫೀಲ್ ಏನು ತಗೊಂಡು ಹೋಗ್ತೀವಿ ಲಾಸ್ಟ್ಲಿ, ಅವನ ಫೀಲ್ ಇದೆಯಲ್ಲ ಅದೊಂದು ಫೀಲೇ ಬೇರೆ. ಆ ಫೀಲ್ ಅದರಿಂದಾಗಿನೇ ಇದೆಲ್ಲ ಒಂದು ಜರ್ನಿ, ಇದೊಂದು ಟ್ರಾವೆಲ್ ಆಗುತ್ತೆ. ಅಂದರೆ ಭಾಳ ಅದು ಎಷ್ಟು ನೋವಿರಬೇಕು. ನೋಡಿ, ತಂದೆ ತಾಯಿ ಥ್ರೂಔಟ್ ಸಿನಿಮಾಲಿ ಹೋಗ್ತಾ ಇರ್ತಾರೆ, ಬಟ್ ಒಬ್ರಿಗೊಬ್ರು ಮಾತಾಡಲ್ಲ. ಅಂದರೆ ಆ ನೋವನ್ನ ಆ ಮಗಳು ತಂದೆಗೆ ಹೇಳ್ಕೊಳಕ್ಕಲ್ಲ, ತಂದೆ ನನ್ನ ಮಗಳಿಗೆ ಹಿಂಗೆ ಆಗಿದ್ದೀರ ಅಂತ ಅದು ಹೇಳ್ಕೊಳಕ್ಕಲ್ಲ. ಆ ನೋವಿದ್ದೀರ, ಆ ನೋವಿನ ಹೊಡೆದಾಟನೇ ತುಂಬ ಕಷ್ಟ. ಸೊ ಇದು ಯಾವ ತಂದೆಗೂ ಬರಬಾರ್ದು ಅನ್ನೋದೇ ಒಂದು ಹೆಣ್ಮಗ್ಳಿಗೆ ಹಿಂಗೆ ಆಗಬಾರ್ದು ಅನ್ನೋದೇ ಒಂದು. ಅವಾಗಿಂದ ಹೇಳ್ತಾ ಇದೀವಿ, ಆಯುಧಗಳಿಗೆ ಬ್ರ್ಯಾಂಡ್ ಅಂಬಾಸಿಡರ್ ನೀವೇನೆ. ಸೊ ಈ ಬಾರಿ ಅದೇ ಆಯುಧಗಳನ್ನ ಮತ್ತೊಂದು ಬೇರೆ ಹಂತಕ್ಕೆ ಬಳಸುವಂತ ಸ್ಫೂರ್ತಿ ಆಗಿದ್ದೀರಿ. ಸೊ ಅದು ಎಷ್ಟರ ಮಟ್ಟಿಗೆ ಸಮಾಜದ ಮೇಲೆ ಪರಿಣಾಮ ಬೀರುತ್ತೆ? ಇಲ್ಲ, ಅದು ಸಮಾಜ ಮೇಲೆ ಪರಿಣಾಮ ಬೀರ್ಬೇಕು ಅಂತಲ್ಲ, ಒಳ್ಳೆ ಉದ್ದೇಶಕ್ಕೆ. ಒಳ್ಳೆ ಅಂದ್ರೆ ಸಮಾಜ ಅದಾಗೆ ಉದ್ಧಾರ ಆಗ್ಬಿಟ್ರೆ ಸಾಕು ಅಷ್ಟೇ. ಅಂಡ್ ನನ್ಗೆ ಇನ್ನೇನು ಖುಷಿ ಅಂದ್ರೆ AK-47 ಆದ್ಮೇಲೆ ನಾನು ಇವತ್ತು ಇಲ್ಲಿ ತಿರ್ಗಾ 50 ಕಾರ್ಯಕ್ರಮ ಬಂದಿರೋದು. ಅದು ನಾನು ಯಾವತ್ತೂ ಮರೆಯಲ್ಲ. ಇಲ್ಲಿ ವಿಜಯನಗರ ಅಂದರೆ ಈ ಏರಿಯಾದಲ್ಲಿ ಆಲ್ಮೋಸ್ಟ್ ಎಲ್ಲ ನಮಗೆ ಸಾಕಷ್ಟು ಅಪ್ಪಾಜಿ ಮನೆ ಫ್ಯಾನ್ಸ್ ಅಂತ ತಪ್ಪಾಗಲ್ಲ. ನನ್ನ ಅಭಿಮಾನಿ ಅಂತ ಹೇಳಕ್ಕೆ ಇಷ್ಟಪಡಲ್ಲ, ಕನ್ನಡ ಅಭಿಮಾನಿಗಳ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿ ಆ ಪ್ರೀತಿ ವಿಶ್ವಾಸ ಯಾವತ್ತೂ ದೊಡ್ಡ ಇದು. ಆಮೇಲೆ ಯಾವಾಗಲೂ ಅಷ್ಟೇ, ಈ ಪ್ರಕಾಶ್ ಆಗಲಿ, ಹೊನ್ನಪ್ಪ ಇದ್ದಾರೆ, ಆಮೇಲೆ ಲಕ್ಷ್ಮಣ್, ಸಾಕಷ್ಟು ಜನ ಇದೆ, ಎಲ್ಲರೂ ಗೊತ್ತಿರೋರೇನೆ. ಕೆಲವು ಹೆಸರು ನಾವು ಬಾಯಲ್ಲಿ ಬರಲ್ಲ, ಬಟ್ ಮನಸ್ಸಲ್ಲಿ ಇರ್ತಾರೆ ಅಷ್ಟೇ. ಜೋಗಿ ಸಿನಿಮಾ ಆದ ನಂತರ ಅವತ್ತು ಜೋಳಿಗೆ ತುಂಬಿಸುವಂತ ಕೆಲಸ ಮಾಡಿದ್ರು, ಇವತ್ತು ಅದರ ನಂತರ ಮತ್ತೆ ಜೋಳಿಗೆ ತುಂಬಿಸುವಂತ ಕೆಲಸ ನಮ್ಗೆ ಯಾವಾಗ್ಲೂ ನಾವು ಇವತ್ತು ಜೋಳಿಗೆ ಅಲ್ಲ, ಯಾವತ್ತು ಶಿವಣ್ಣ ಜೋಳಿಗೆ ಇಟ್ಕೊಂಡಿರ್ತಾನೆ. ಯಾಕೆ ಹೇಳಿ, ಈ ಜೋಳಿಗೆ ಅಂತಾನೆ ಅವ್ರ ಪ್ರೀತಿ ತುಂಬಿಸ್ಕೋಬೇಕಷ್ಟೇ. ಇನ್ನು ದುಡ್ಡಿಗೇನು ಬೇಕಾಗಿಲ್ಲ, ಅವ್ರ ಪ್ರೀತಿ ತುಂಬ್ಕೊಂಡ್ರೆ ಸಾಕು.